ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರವೀಂದ್ರ, ಬಿಸ್ನೆಸ್ ಕೋಚ್. ಫ್ರೆಂಡ್ಸ್, ಸೂರ್ಯನೆಂದರೆ ಜಗತ್ತನ್ನು ಬೆಳಗಿಸುವವನು, ಕತ್ತಲೆಯನ್ನು ಕಳೆಯುವವನು, ಮಂಜನ್ನು ಕರಗಿಸುವವನು, ಶತ್ರುಗಳನ್ನು ನಾಶ ಮಾಡುವವನು, ಸುಖವನ್ನು ದಯಪಾಲಿಸುವವನು, ಕಷ್ಟವನ್ನು ನಿವಾರಿಸುವವನು, ಕೃತಜ್ಞರನ್ನು ಶಿಕ್ಷಿಸುವವನು, ಭೂಮಂಡಲದಿಂದ ಮೇಲೆದ್ದು ಬಂದು ಮರುಸೃಷ್ಟಿಸುವ ಅಪಾರವಾದ ಆತ್ಮವಿಶ್ವಾಸ ತುಂಬುವ ಗ್ರಹವೇ ಸೂರ್ಯನಾರಾಯಣ ದೇವರು. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿದ್ದಾಗೆ ಬೆಳಗಿನ ಹೊತ್ತು ಪೂರ್ವದಲ್ಲೂ ಸಂಜೆ ಹೊತ್ತು ಪಶ್ಚಿಮದಲ್ಲೂ ಬೆಂಕಿ ಚೆಂಡಿನಂತೆ ಕಾಣುವ ಗ್ರಹವೇ ಸೂರ್ಯ. ಸ್ನೇಹಿತರೆ, ಉರಿಯುತ್ತಿರುವ ಈ ಸೂರ್ಯನನ್ನು ರವಿ, ಭಾಸ್ಕರ, ಮಿತ್ರ, ಭಾನು, ಮರೀಚಿನ್, ಹಿರಣ್ಯ, ಪ್ರಭಾಕರ, ದಿವಾಕರ, ಭುವನೇಶ್ ಹೀಗೆ ಹಲವು ಹೆಸರುಗಳಿಂದ ಸೂರ್ಯನನ್ನು ಕರೀತಾರೆ ಮತ್ತು ಆರಾಧಿಸ್ತಾರೆ. ಮಾನವನ ಕಣ್ಣಿಗೆ ಕಾಣುವ ಏಕೈಕ ದೇವರು ಸೂರ್ಯನಾರಾಯಣ ದೇವರು, ಪ್ರತ್ಯಕ್ಷ ದೇವರು ಸೂರ್ಯನಾರಾಯಣ. ಅದಕ್ಕೆ ಸೂರ್ಯನಾರಾಯಣ ದೇವರನ್ನು ನಾವು ಆರಾಧಿಸ್ತೇವೆ. ಸ್ನೇಹಿತರೆ, 7 ಕುದುರೆಗಳಿಂದ ಎಳೆಯುವ ರಥದ ಮೇಲೆ ಸೂರ್ಯ ದೇವರನ್ನು ಚಿತ್ರಿಸಲಾಗಿದೆ. ಸ್ನೇಹಿತರೆ, 12 ಗ್ರಹಗಳ ಅಧಿಪತಿ ಸೂರ್ಯ ಬೆಳಗಿನ ಹೊತ್ತಿನಲ್ಲಿ ಬ್ರಹ್ಮನಾಗಿ, ಮಧ್ಯಾಹ್ನ ಹೊತ್ತಿನಲ್ಲಿ ಶಿವನಾಗಿ, ರಾತ್ರಿ ಹೊತ್ತು ವಿಷ್ಣುವಾಗಿ ಪೂಜಿಸಲ್ಪಡುತ್ತಾರೆ. ಭಾರತೀಯರಾದ ನಾವು ಪೂರ್ವದ ಕಡೆ ಹೆಚ್ಚು ಪ್ರಾಧಾನ್ಯತೆ ಕೊಡ್ತೇವೆ. ಸೂರ್ಯ ನಮಸ್ಕಾರ, ಸೂರ್ಯ ಉಪಾಸನೆ, ಸಂಧ್ಯಾ ವಂದನೆ ಇದು ನಮ್ಮ ಭಾರತೀಯರ ದಿನದ ಚರಿತ್ರೆ. ಸೂರ್ಯನ ಪಥ ಬದಲಾವಣೆ ರೈತರಿಗೆ ಸಂಭ್ರಮವೋ ಸಂಭ್ರಮ. ರೈತರ ಬಹಳ ದೊಡ್ಡ ಹಬ್ಬ ಅದು ಸಂಕ್ರಾಂತಿ ಹಬ್ಬ. ಸ್ನೇಹಿತರೆ, ಸೂರ್ಯನೆಂದರೆ ಬೆಳಕು, ಸೂರ್ಯನೆಂದರೆ ಜ್ಞಾನ. ಸ್ನೇಹಿತರೆ, ಒಮ್ಮೆ ಕಲ್ಪಿಸಿ, ಈ ಜಗತ್ತು ಬೆಳಕಿಲ್ಲದೆ ಕಲ್ಪನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅರುಣೋದಯ ಸಮಯದಲ್ಲಿ ಇಡೀ ಭೂಮಂಡಲ ಸುವರ್ಣ ವರ್ಣ ಮತ್ತು ರಜತ ವರ್ಣದಿಂದ ಕಂಗೊಳಿಸ್ತಾ ಇರ್ತದೆ. ಸೂರ್ಯೋದಯ ಆಗುತ್ತಿದ್ದ ಅಂದರೆ ಸೂರ್ಯ ಕಣ್ಣು ಬಿಡುತ್ತಿದ್ದಂತೆ ಇಡೀ ಜಗತ್ತೇ ಬೆಳಕಿನಲ್ಲಿ ಕಂಗೊಳಿಸ್ತಾ ಇರ್ತದೆ. ಸ್ನೇಹಿತರೆ, ಈ ಜಗತ್ತನ್ನು ಬೆಳಗಿಸುವ ಪುಣ್ಯ ಕಾರ್ಯವನ್ನು ಸೂರ್ಯ ದೇವರು ಲಕ್ಷಾಂತರ ವರ್ಷದಿಂದ ಮಾಡುತ್ತಲೇ ಬಂದಿದ್ದಾರೆ. ಅದರಿಂದ ಸೂರ್ಯನೇ ಸತ್ಯ, ಸೂರ್ಯನೇ ನಿತ್ಯ. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಹಲವಾರು ಸೂರ್ಯ ಮಂದಿರಗಳನ್ನು ನೋಡ್ತೇವೆ, ಸಾಕಷ್ಟು. ಅದರಲ್ಲಿ ವಿಶೇಷವಾಗಿ ಗುಜರಾತಿನಲ್ಲಿ, ರಾಜಸ್ಥಾನದಲ್ಲಿ, ಒಡಿಶಾದಲ್ಲಿ ಬಹಳ ದೊಡ್ಡ ಸೂರ್ಯ ದೇವರನ್ನು ನಾವು ನೋಡಬಹುದು. ಸ್ನೇಹಿತರೆ, 12 ಗ್ರಹಗಳಲ್ಲಿ ಅಧಿಪತಿಯಾದ ಸೂರ್ಯ ಆಗಿರುವುದರಿಂದ ಎಲ್ಲ ಒಳ್ಳೆ ಕೆಲಸಗಳು, ಎಲ್ಲ ದೇವರ ಕೆಲಸಗಳು ಆರಂಭ ಆಗುವುದೇ ಸೂರ್ಯೋದಯ ನಂತರ. ರಾಮಾಯಣದಲ್ಲಿ ಸುಗ್ರೀವ, ಮಹಾಭಾರತದಲ್ಲಿ ಕರ್ಣ ಸೂರ್ಯ ದೇವರ ಅನುಗ್ರಹದಿಂದ ಹುಟ್ಟಿದವರು. ಹಾಗೆಯೇ ಯಮುನೆ ಅಂದರೆ ನದಿ ಮತ್ತು ಶನಿ ಮಹಾತ್ಮ, ಈ 3 ಅದ್ವಿತೀಯ ಪುತ್ರರು, ಸೂರ್ಯ ದೇವರ ಅದ್ವಿತೀಯ ಪುತ್ರರು. ಸ್ನೇಹಿತರೆ, ರಾಮಾಯಣದಲ್ಲಿ ಮಹಾಭಾರತದಲ್ಲಿ ಒಂದು ಇನ್ಸಿಡೆಂಟ್ಸ್ ಬರ್ತದೆ, ಯಕ್ಷ ಪ್ರಶ್ನೆ ಅಂತೇಳಿ. ಯಕ್ಷನು ಧರ್ಮರಾಯರಲ್ಲಿ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾರೆ. ಅದಕ್ಕೆ ಅವರು ಉತ್ತರ ಕೊಡ್ತಾನೆ ಹೋಗ್ತಾರೆ, ಒಂದರ ಮೇಲೆ ಒಂದು ಉತ್ತರ ಕೊಡ್ತಾ ಹೋಗ್ತಾರೆ. ಯಕ್ಷ ಧರ್ಮರಾಯನ ಒಂದು ಪ್ರಶ್ನೆ ಹಾಕ್ತಾರೆ, ಸೂರ್ಯನನ್ನು ಯಾರು ಉದಯಿಸ್ತಾರೆ ಅಂತೇಳಿ. ಧರ್ಮರಾಯರು ಹೇಳ್ತಾರೆ, ಸರ್ವವ್ಯಾಪ್ತಿಯಾದ ಬ್ರಹ್ಮದೇವರು. ಧರ್ಮರಾಯರು ಹೇಳ್ತಾರೆ, ಸರ್ವವ್ಯಾಪ್ತಿಯಾದ ಬ್ರಹ್ಮದೇವರು ಸೂರ್ಯನನ್ನು ಉದಯಿಸ್ತಾರೆ ಅಂತೇಳಿ. ಹಾಗೇನೆ ಯಕ್ಷ ಮತ್ತೊಂದು ಪ್ರಶ್ನೆ ಹಾಕ್ತಾರೆ, ಏನಂತ ಹೇಳಿದರೆ, ಸೂರ್ಯ ದೇವರ ಜೊತೆ ಯಾರಿದ್ದಾರೆ ಅಂತೇಳಿ. ಧರ್ಮರಾಯರು ಹೇಳ್ತಾರೆ, ಎಲ್ಲ ದೇವತೆಗಳು ಸೂರ್ಯ ದೇವರ ಜೊತೆ ಇದ್ದಾರೆ ಅಂತೇಳಿ. ಮಗದೊಂದು ಪ್ರಶ್ನೆ ಯಕ್ಷ ಹಾಕ್ತಾರೆ ಧರ್ಮರಾಯರಿಗೆ, ಸೂರ್ಯನು ಯಾವ ಆಧಾರದ ಮೇಲೆ ನಿಲ್ಲಿಸಲಾಗಿದೆ ಅಂತೇಳಿ. ಆತ್ಮವಿಶ್ವಾಸದಿಂದ ಧರ್ಮರಾಯರು ಹೇಳ್ತಾರೆ, ಧರ್ಮದ ಆಧಾರದ ಮೇಲೆ. ಸೂರ್ಯ ಧರ್ಮದ ರೆಪ್ರೆಸೆಂಟೇಟಿವ್, ಪ್ರತಿನಿಧಿ. ಧರ್ಮ ಸತ್ಯದ ಪ್ರತಿನಿಧಿಯಾಗಿದೆ. ಸೂರ್ಯ ಸತ್ಯವನ್ನು ಬಿಟ್ಟು ಯಾವುದನ್ನೇ ಪ್ರತಿನಿಧಿಸುವುದೇ ಇಲ್ಲ. ಸೂರ್ಯನೇ ಸತ್ಯ. ಸೂರ್ಯ ಸತ್ಯಕ್ಕೆ ಮುಚ್ಚಳವಿದ್ದಂತೆ ಸೂರ್ಯ ಚಂದ್ರಪ್ರಭಾ. ಸ್ನೇಹಿತರೆ, ರಾಮಾಯಣದಲ್ಲಿ ಘನಘೋರ ಯುದ್ಧ ನಡೀತದೆ, ರಾಮನಿಗೂ ರಾವಣನಿಗೂ. ಘನಘೋರ ಯುದ್ಧದಲ್ಲಿ ರಾಮ ಬಳಲ್ತಾನೆ. ಸೋಲಿನ ಹತ್ತಿರ ಸಮೀಪ ಬಂದಾಗ ಅಗಸ್ತ್ಯ ಮುನಿಸರು ಪ್ರತ್ಯಕ್ಷ ಆಗ್ತಾರೆ. ಅಗಸ್ತ್ಯ ಮುನಿಸರು ರಾಮದೇವರಿಗೆ ಆದಿತ್ಯ ಹೃದಯ ಪುಣ್ಯ ಸ್ತೋತ್ರವನ್ನು ಧಾರೆ ಎರೆದು ಕೊಡ್ತಾರೆ.
ಅವರಿಗೆ ರಾಮನಿಗೆ ತಿಳಿಸ್ತಾರೆ. ರಾಮದೇವರು ಆದಿತ್ಯ ಸವಿತ ಸ್ತೋತ್ರವನ್ನು 3 ಬಾರಿ ಜಪ ಮಾಡಿ ರಾವಣನೊಂದಿಗೆ ಯುದ್ಧ ಮಾಡಿ ಗೆಲುವನ್ನು ಸಾಧಿಸ್ತಾರೆ. ಕಲಿಯುಗದಲ್ಲಿ ವಿಜಯ ಸಿದ್ಧಿಗೆ, ಕಾರ್ಯಸಿದ್ಧಿಗೆ, ಗೆಲುವು ಸಿದ್ಧಿಗೆ ಆದಿತ್ಯ ಹೃದಯ ಅದು ಮೂಲ ಮಂತ್ರವಾಗಿದೆ, ಕಲ್ಪವೃಕ್ಷವಾಗಿದೆ. ಸ್ನೇಹಿತರೆ, ಸೂರ್ಯದೇವರು ನಮಗೆ ಇದನ್ನು ಕೊಡ್ತಾರೆ, ಯಾವುದು? ಉಲ್ಲಾಸವನ್ನು ಕೊಡ್ತಾರೆ, ಕ್ರಿಯಾಶೀಲರನ್ನಾಗಿ ಮಾಡ್ತಾರೆ. ಆಮ್ಲಜನಕವನ್ನು ವೃದ್ಧಿಸುವಂಥ ಈ ಸೂರ್ಯದೇವರಿಗೆ ನನ್ನ ಕೋಟಿ ಕೋಟಿ ನಮನೆಯೊಂದಿಗೆ ಜೈ ಭಾರತ್.